ರಾಮಶೇಷಯ್ಯನವರು 1904-5 ಸುಮಾರಿನಲ್ಲಿ ಒಂದು ದಿನ ಬೆಳಗ್ಗೆ ಸುಮಾರು 10 ಗಂಟೆಯ ಸಮಯದಲ್ಲಿ ನನ್ನ ಚಿಕ್ಕಜ್ಜಂದಿರು ಮನೆಯ ಮುಂದಿನ ಜಗಲಿಯ ಮೇಲೆ ಕುಳಿತು ಯಾರೊಡನೆಯೋ ಮಾತನಾಡುತ್ತಿದ್ದಾಗ ಒಬ್ಬ ಮನುಷ್ಯ ಅಲ್ಲಿಗೆ ಬಂದು ಕೊಂಚ ದೂರ ನಿಂತು ತೆಲುಗು ಭಾಷೆಯಲ್ಲಿ ತಗ್ಗು ಧ್ವನಿಯಲ್ಲಿ ಕೇಳಿದರು. ಈ ಹೊತ್ತು ನನಗೆ ತಮ್ಮಲ್ಲಿ ಭೋಜನಕ್ಕೆ ಅನುಕೂಲ ಉಂಟೆ? ಆತ ಸುಮಾರು 50-55 ವಯಸ್ಸಿನವರಿರಬಹುದು. ಕೈಯಲ್ಲಿ ಒಂದು ತಂಬಿಗೆ ಒಂದು ಬೊಂತೆಯನ್ನು ಹೊದೆದಿದ್ದ. ಶರ್ಟು ಬನಿಯನ್ ಇದು ಯಾವುದೂ ಇರಲಿಲ್ಲ. ಹುಟ್ಟಿದ್ದದ್ದು ಒಂದು ಮಾಸಲು ಧೋತ್ರ. ಅದನ್ನು ಮಡಿಸಿ ಮುಂಡು ಸುತ್ತಿದ್ದ. ಆತನ ಕೈಯಲ್ಲಿ ಇನ್ನೊಂದು ಸಣ್ಣ ಬಟ್ಟೆ ಇತ್ತು. ತಲೆ ಸಂಪೂರ್ಣವಾಗಿ ಮುಂಡನವಾಗಿ 2-3 ದಿನಗಳ ಬೆಳೆಯಿತು. ನನ್ನ ತಾತಂದಿರು ಕೇಳಿದರು, ನೀವು ಬ್ರಾಹ್ಮಣರೇ? ಹೌದು. ಸ್ನಾನವಾಗಿದೆಯೋ ಇಲ್ಲೇ ಮಾಡುತ್ತೀರೋ? ನಾನು ಕುಂಟೆಗೆ ಹೋಗಿ ಸ್ನಾನ ಮಾಡಿ ಬರುತ್ತೇನೆ. ಅರ್ಧ ಗಂಟೆಯೊಳಗಾಗಿ ಬಂದರೆ ಆಗಬಹುದು ತಾನೇ? ಆಗಬಹುದು. ಸುಮಾರು 11:30 ಗಂಟೆಗೆ ಭೋಜನಕ್ಕೆ ಕುಳಿತೆವು. ಆ ಬ್ರಾಹ್ಮಣ ಬಂದಿದ್ದ. ಆದರೆ ಕೊಂಚ ದೂರವಾಗಿ ಅಡ್ಡಪಂಕ್ತಿಯಲ್ಲಿ ಕುಳಿತಿದ್ದ. ಅಪರಿಚಿತನಾದದ್ದರಿಂದ ವಿಚಾರ ಮಾಡಿ ಸಹಪಂಕ್ತಿಗೆ ಸೇರಿಸಿಕೊಳ್ಳಬೇಕೆಂದು ನಮ್ಮ ತಾತನ ಉದ್ದೇಶವಿರಬಹುದು. ಅವರಲ್ಲಿ ಈ ಬಗೆಯ ಛಾನಸವಿತ್ತು. ಭೋಜನ ಕಾಲದಲ್ಲಿ ಆತನನ್ನು ಯಾರೂ ಮಾತನಾಡಿಸಲಿಲ್ಲ. ಆತನೂ ಯಾರನ್ನೂ ಮಾತನಾಡಿಸಲಿಲ್ಲ. ಮಿಕ್ಕವರಂತೆಯೇ ಆತನು ತೀರ್ಥ ಗಂಧಾಕ್ಷತೆಗಳನ್ನು ತೆಗೆದುಕೊಂಡ. ಮಿಕ್ಕವರಂತೆಯೇ ಬೊಟ್ಟಿಟ್ಟು ಆಪೋಷಣ ತೆಗೆದುಕೊಂಡ. ಭೋಜನ ನಂತರ ದಕ್ಷಿಣೆ ತಾಂಬೂಲಗಳನ್ನು ತೆಗೆದುಕೊಂಡು ಹೊರಟು ಹೋದ. 2-3 ದಿವಸ ಕಳೆದ ಮೇಲೆ ಊರಲ್ಲಿ ಅಲ್ಲಲ್ಲಿ ಮಾತು. ಸೋಮೇಶ್ವರ ದೇವಸ್ಥಾನದಲ್ಲಿ ರಾತ್ರಿ ಸರಿಹೊತ್ತಿನಲ್ಲಿ ದೇವತೆಗಳು ಬಂದು ಪೂಜೆ ಮಾಡುತ್ತಾರೆ. ಆಗ ಯಾರೋ ಹರಡುತ್ತಾರೆ. ಅದನ್ನು ಅವರು ಕೇಳಿದರಂತೆ, ಇವರು ಕೇಳಿದರಂತೆ, ನಾನು ಕೇಳಿದೆ. ಇದು 2-3 ದಿವಸ ನಡೆದ ಮೇಲೆ ಏನು ನಡೆಯುತ್ತಿದೆಯೋ ಪತ್ತೆ ಮಾಡಬೇಕೆಂದು 4 ಜನ ನಿಶ್ಚಯಿಸಿದರು. ನನ್ನ ತಂದೆ, ವೆಂಕಟನಾರಾಯಣ ಭಟ್ಟರು, ಘಟ್ಟನ್ನಗಾರಿ ಮುನಿಸ್ವಾಮಿ, ಇನ್ನೂ ಯಾರೋ ಒಬ್ಬರು, ಬಹುಶಃ ಅಚ್ಚಪ್ಪದಾಸರು. ಸೋಮೇಶ್ವರ ದೇವಸ್ಥಾನವಿರುವುದು ಮುಳಬಾಗಲು ಊರಿನ ಹೊರಗಡೆ. ಗುಡಿಯ ಸುತ್ತಮುತ್ತ ಸಮೀಪದಲ್ಲಿ ಮನೆಗಳು ಇರಲಿಲ್ಲ. 30-40 ಗಜದಾಚೆ 5-6 ಮನೆಗಳು ಅಷ್ಟೇ. ದೇವಸ್ಥಾನ ಪುರಾತನವಾದದ್ದು, ವಿಸ್ತಾರವಾದದ್ದು. ಅದು ವಿದ್ಯುಚ್ಛಕ್ತಿಯ ಕಾಲವಲ್ಲ. ಆದದ್ದರಿಂದ ಗುಡಿಯ ಒಳಗೆ ದಟ್ಟವಾಗಿ ಹಬ್ಬಿದ ಕತ್ತಲೆ. ಸಾಮಾನ್ಯವಾಗಿ ಕಾರ್ತಿಕ ಮಾಸದ ದೀಪಾರಾಧನೆಯ ದಿನಗಳನ್ನು ಬಿಟ್ಟರೆ ರಾತ್ರಿ 8 ಗಂಟೆಯ ಮೇಲೆ ಅಲ್ಲಿ ಜನ ಇರುತ್ತಿರಲಿಲ್ಲ. ಇಂಥ ಜಾಗಕ್ಕೆ ರಾತ್ರಿಯ ಹೊತ್ತು ಹೋಗುವುದೆಂದರೆ ಹೆದರಿಕೆಯೇ. ನಾವು ಹಾವು ಚೇಳುಗಳ ಹೆದರಿಕೆ, ಅದಕ್ಕಿಂತ ಹೆಚ್ಚಾಗಿ ಭೂತ ಪ್ರೇತಗಳ ಹೆದರಿಕೆ. ಇಂಥದ್ದರಲ್ಲಿ ನಮ್ಮ ವೆಂಕಟನಾರಾಯಣ ಭಟ್ಟರು ಮೊದಲಾದವರು ಮಾಡಿದ್ದು ಒಂದು ಸಾಹಸದ ಕಾರ್ಯವೆಂದು ಆ ಊರಿನ ಜನರ ಭಾವನೆ. ನಮ್ಮ ಪತ್ತೆದಾರರು ಸದ್ದು ಮಾಡದೆ, ದೀಪ ಹಿಡಿಯದೆ ಮೆಲ್ಲನೆ ಮಹಾದ್ವಾರದಿಂದ ಗುಡಿಯೊಳಕ್ಕೆ ಹೋದರು. ರಾತ್ರಿ 12 ಗಂಟೆ ಇರಬಹುದು. ಮುಖಮಂಟಪದಲ್ಲಿ ನಿಂತಾಗ ಹಾಡು ಕೇಳಿಬರುತ್ತಿತ್ತು. ಅವರು ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ಪಿಸುಮಾತಿನಲ್ಲಿ ಏನೋ ಇದೆ, ಏನೋ ಇದೆ ಎಂದುಕೊಂಡು ಮೆಲ್ಲನೆ ಮುಂದಕ್ಕೆ ಸಾಗಿದರು. ಸ್ವಾಮಿಯ ಗುಡಿಯ ಮುಂಭಾಗದಿಂದ ಅದರ ಉತ್ತರ ಪಾರ್ಶ್ವದಲ್ಲಿ ಇರುವ ಅಮ್ಮನವರ ಗುಡಿಯ ಮುಂಭಾಗದಿಂದ ಆ ಸ್ವರ ಕೇಳಿಬರುತ್ತಿತ್ತು. ಇವರು ಆ ಕಂಬಗಳ ಮರೆಯಲ್ಲಿ ನಿಂತು ಕೇಳಿದರು. ಪ್ರಸನ್ನ ಪಾರ್ವತಿ ದೇವಿ ಅಮ್ಮನವರ ಗುಡಿಯಲ್ಲಿ ದೀಪ ಉರಿಯುತ್ತಿತ್ತು. ಗಾಯಕನು ಅಮ್ಮನವರ ಎದುರಿನ ಮುಖಮಂಟಪದಲ್ಲಿ ಕುಳಿತು ತನ್ನ ಮನೋಭಾವಗಳನ್ನು ಕೈಯಿಂದ ತೋರಿಸುತ್ತಾ ಹಾಡುತ್ತಿದ್ದ. ಬಹುಶಃ ಕೇದಾರಗೌಳ ರಾಗವೆಂದು ನನಗೆ ಕೇಳಿದವರು ತಿಳಿಸಿದರು. ಆ ಗಾಯಕನು ನಮ್ಮ ಮನೆಗೆ ಭೋಜನಕ್ಕೆ ಬಂದಿದ್ದ ಮನುಷ್ಯ. 3-4 ದಿನಗಳೊಳಗಾಗಿ ನಮ್ಮ ಪತ್ತೆದಾರರು ಕಂಡುಹಿಡಿದಿದ್ದ
ಸಂಗತಿಯ ವಾರ್ತೆ ಊರಲ್ಲಿ ಹರಡಿತು. ಯಾರೋ ಆತನನ್ನು ಕಾಣಬೇಕೆಂದು ಹೊರಟರು. ಹೆಸರು ಕೇಳಿದ್ದಕ್ಕೆ ರಾಮಶೇಷಯ್ಯ ಎಂದು ಉತ್ತರ ಹೇಳಿದನಂತೆ. ಊರು ಯಾವುದು ಎಂದದ್ದಕ್ಕೆ ಎಲ್ಲಿದ್ದರೆ ಅದೇ ಎಂದನಂತೆ. ಆಮೇಲೆ ಮರುದಿವಸವೇ ಆತ ಊರು ಬಿಟ್ಟಿದ್ದ. ಎಲ್ಲಿ ಹೋದನೋ ಯಾರಿಗೂ ತಿಳಿಯದು. ಆತ ಉಳಿದುಕೊಂಡಿದ್ದದ್ದು ಸೋಮೇಶ್ವರ ದೇವಸ್ಥಾನದ ಬಳಿಯ ಯಾವುದೋ ಪಾಳು ಮಂಟಪದಲ್ಲಿ. ಎಲ್ಲಿಯೋ ಊಟ. ಹೀಗೆ ಯಾದೃಚ್ಛಿಕನಾಗಿದ್ದ ಆತ ಅನಿಕೇತ ಸ್ಥಿರಮತಿ. ಆಮೇಲೆ ಕೆಲವು ದಿನ ಆತನ ಸಂಗೀತದ ಕೊಂಡಾಟ ಊರಿನಲ್ಲಿ ನಡೆಯಿತು. ಎಲ್ಲರಿಗೂ ಆಶ್ಚರ್ಯ. 1906-07 ಶೃಂಗೇರಿ ಜಗದ್ಗುರುಗಳವರು ಬೆಂಗಳೂರಿಗೆ ದಯಮಾಡಿಸಿದರು. ಒಂದು ದಿನ ಚಾಮರಾಜಪೇಟೆಯ ಶ್ರೀ ರಾಮೇಶ್ವರ ದೇವಾಲಯದಲ್ಲಿ ಅವರಿಗೆ ಭಿಕ್ಷೆ, ತೀರ್ಥ ಪ್ರಸಾದಾದಿಗಳಿಗಾಗಿ ಸಾವಿರಾರು ಮಂದಿ ಸೇರಿದ್ದರು. ಆ ದೊಡ್ಡ ಗುಂಪಿನಲ್ಲಿ ರಾಮಶೇಷಯ್ಯನವರಿದ್ದರು. ನಾನು ಅವರನ್ನು 10 ಗಜ ದೂರದಿಂದ ಕಂಡು ಕೂಗಿದೆ, ರಾಮಶೇಷಯ್ಯಗಾರು. ಅವರು ಬೆಚ್ಚಿ ಬಿದ್ದವರಂತಾಗಿ ನನ್ನ ಕಡೆ ತಿರುಗಿದರು. ಎವರು? ನಾನು ಹತ್ತಿರ ಹೋಗಿ ಮುಳಬಾಗಿಲಿನ ವಿಷಯ ಪ್ರಸ್ತಾವಿಸಿದೆ. ಅವರು ನಕ್ಕು ಸರಿ ಅನ್ನುತ್ತಾ ಅಲ್ಲಿಂದ ಅವಸರವಾಗಿ ಹೊರಟು ಹೋದರು. ಎಲ್ಲಿ ಹೋದರೋ ಏನೋ. ಆ ರಾತ್ರಿ ಅವರು ಶ್ರೀ ಪಾರ್ವತೀದೇವಿ ಅಮ್ಮನವರ ಮುಂದೆ ಹಾಡುತ್ತಿದ್ದ ಕಾಲದಲ್ಲಿ ಕಾಣಬಂದ ಆರ್ತಧ್ವನಿಯಿಂದಲೂ ಆ ಸಾಹಿತ್ಯದ ದೈನ್ಯ ಭಾವದಿಂದಲೂ ಆ ರಾಗ ವಿನ್ಯಾಸದ ತೀವ್ರ ಕೋಮಲ ನಾದದಿಂದಲೂ ರಾಮಶೇಷಯ್ಯನವರ ಮನಸ್ಸಿನಲ್ಲಿ ಯಾವುದೋ ಒಂದು ದುಃಖ, ಯಾವುದೋ ಹೇಳಲಾಗದ ಸಂಕಟ ಹುದುಗಿಕೊಂಡಿದ್ದಿರಬೇಕೆಂದು ವೆಂಕಟನಾರಾಯಣ ಭಟ್ಟರು ಮೊದಲಾದವರು ಅನುಮಾನಿಸಿದರು. ರಾಮಶೇಷಯ್ಯನವರು ತಮ್ಮ ಸಂಸಾರ ತಾಪದ ನಡುವೆ ಸಂಗೀತದ ಒಂದು ಶೀತಲ ದ್ವೀಪವನ್ನು ಕಂಡುಕೊಂಡಿದ್ದರು. ಇದು ಸಂಗೀತದ ಪರಮಸಿದ್ಧಿ. ಮೈಸೂರಿನ ಸಂಗೀತ ಖ್ಯಾತಿ 1925-26 ಸುಮಾರಿನಲ್ಲಿ ಒಂದು ರಾಜಕೀಯ ವ್ಯಾಸಂಗಕ್ಕಾಗಿ ನಾನು ದೆಹಲಿಗೆ ಹೋಗಿದ್ದೆ. ಇಂಡಿಯಾದ ದೇಶೀಯ ಸಂಸ್ಥಾನಗಳ ಪರಿಸ್ಥಿತಿ, ಅವುಗಳ ಭವಿಷ್ಯ, ಇದನ್ನು ಕುರಿತು ತಿಳುವಳಿಕೆ ಪಡೆಯುವುದಕ್ಕಾಗಿ. ಸಂಸ್ಥಾನಗಳ ಸೈನ್ಯ ಸಿಬ್ಬಂದಿಗಳ ಏರ್ಪಾಟನ್ನು ವಿವರವಾಗಿ ತಿಳಿದುಕೊಳ್ಳಬೇಕೆಂದು ಕ್ಯಾಪ್ಟನ್ ಆಜಬ್ ಖಾನ್ ಎಂಬುವರನ್ನು ಕಂಡೆ. ಆಜಬ್ ಖಾನರು ಪಂಜಾಬಿನವರು. ಮೊದಲನೆಯ ಮಹಾಯುದ್ಧದಲ್ಲಿ 1914-18 ಒಂದು ಸೇವಾದಳದ ನಾಯಕರಾಗಿ ಮೆಹನತ್ತು ಮಾಡಿದವರು. ಅವರು ಅಂದಿನ ರಾಜ್ಯಸಭೆಯ ಸದಸ್ಯರಾಗಿ ಅಂದಿನ ಸರ್ಕಾರದಿಂದ ನೇಮಿತರಾಗಿದ್ದವರು. ಅವರಿಂದ ನನಗೆ ಬೇಕಾಗಿದ್ದ ವಿಚಾರಗಳು ಪ್ರಮಾಣಭೂತವಾಗಿ ತಿಳಿದು ಬಂದುವೆಂದು ರೈಟ್ ಆನರಬಲ್ ವಿ.ಎಸ್. ಶ್ರೀನಿವಾಸ ಶಾಸ್ತ್ರಿಗಳವರು ನನಗೆ ಸಲಹೆ ಕೊಟ್ಟು ಕ್ಯಾಪ್ಟನ್ ಆಜಬ್ ಖಾನರವರಿಗೆ ಒಂದು ಪರಿಚಯ ಪತ್ರವನ್ನು ಬರೆದುಕೊಟ್ಟಿದ್ದರು. ಆಜಬ್ ಖಾನರು ಆ ಪತ್ರವನ್ನು ನೋಡಿ ಸಂತೋಷ ಸೂಚಿಸಿ ಮಾರನೆಯ ದಿನ ಬೆಳಗ್ಗೆ ನಾವಿಬ್ಬರೂ ಅವರು ಬಿಡಾರ ಮಾಡಿಕೊಂಡಿದ್ದ ಮೇಡನ್ ಹೋಟೆಲ್ನಲ್ಲಿ ಅವರ ಕೋಣೆಯಲ್ಲಿ ಸೇರಬಹುದೆಂದು ಸಲಹೆ ಕೊಟ್ಟರು. ನಾನು ಅದರಂತೆ ಅಲ್ಲಿಗೆ ಹೋದಾಗ ಆಜಬ್ ಖಾನರು ನನ್ನನ್ನು ಸ್ವಾಗತಿಸಿ, ಬನ್ನಿ ಬೆಳಗಿನ ಫಲಾಹಾರ ಮುಗಿಸಿಕೊಂಡು ಬರೋಣ, ಆಮೇಲೆ ವಿರಾಮದಲ್ಲಿ ಮಾತುಕತೆ ಎಂದರು. ನಾನು ಅಲ್ಲಿ ಉಪಹಾರ ಮಾಡತಕ್ಕವನಲ್ಲವೆಂದು ಕ್ಷಮೆ ಬೇಡಿದಾಗ ಅವರು, ಆದರೇನು, ನಾನು ನನ್ನ ಇತರ ಸ್ನೇಹಿತರೂ ಉಪಹಾರ ಮಾಡುತ್ತಿರುವಾಗ ನೀವು ನನ್ನ ಪಕ್ಕದಲ್ಲಿ ಕುಳಿತು ಸಂಭಾಷಣೆಯಲ್ಲಿ ಸೇರಬಹುದಲ್ಲ ಎಂದರು. ನಾನು ಶೇಷಣ್ಣನವರ ಖ್ಯಾತಿ. ಈ ಮಾತು ನಡೆದದ್ದು ಆಜಬ್ ಖಾನರ ಕೊಠಡಿಯ ಹೊಸ್ತಿಲ ಮುಂದುಗಡೆ. ನಾವು ಮಾತನಾಡುತ್ತಿದ್ದಂತೆ ಪಕ್ಕದ ಕೊಠಡಿಯಿಂದ ಒಬ್ಬ ದೊಡ್ಡ ಮನುಷ್ಯರು ಹೊರಕ್ಕೆ ಬಂದು ಆಜಬ್ ಖಾನ್ ಸಾಹೇಬರಿಗೆ ಸಲಾಂ ಹೇಳಿದರು. ಖಾನ್ ಸಾಹೇಬರು ನನ್ನನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟರು. ಇವರು ಸರ್ ಹರಿಚಂದ್ರ ವಿಷನ್ ರಾಯ್, ಸಿಂಧೂ ಪ್ರಾಂತದವರು, ಅನೇಕ ಗಿರಣಿಗಳ ಮಾಲೀಕರು, ನೀವು ತಿಳಿದುಕೊಳ್ಳಬೇಕಾದವರು. ಹಾಗೆಯೇ ನಾನು ಬೆಂಗಳೂರಿನವರೆಂದು ರಾಯರವರಿಗೆ ತಿಳಿಸಿದರು. ರಾಯರವರು
ನನ್ನ ಕಡೆಗೆ ತಿರುಗಿ ಕೇಳಿದರು. ರಾಯ್, ಬೆಂಗಳೂರು ಮೈಸೂರು ದೇಶವಲ್ಲವೇ? ನಾನು, ಹೌದು. ಬೆಂಗಳೂರು ಮೈಸೂರು ಸಂಸ್ಥಾನದ ಸರಕಾರದ ಕೇಂದ್ರ ಪಟ್ಟಣ. ಮೈಸೂರು ಪಟ್ಟಣವು ಮಹಾರಾಜರ ವಾಸಸ್ಥಾನ, ಆದದ್ದರಿಂದ ಮುಖ್ಯ ರಾಜಧಾನಿ. ರಾಯ್, ಮೈಸೂರಿನಲ್ಲಿ ಶೇಷಣ್ಣ ಎಂಬ ಸಂಗೀತಗಾರರಿದ್ದಾರಲ್ಲವೇ? ಅವರನ್ನು ನೀವು ಬಲ್ಲಿರಾ? ನಾನು, ಹೌದು, ಶೇಷಣ್ಣನವರನ್ನು ನಾನು ಕೊಂಚ ಬಲ್ಲೆ. ಅವರು ನನಗಿಂತ ಎಲ್ಲ ವಿಷಯಗಳಲ್ಲಿಯೂ ದೊಡ್ಡವರು, ಬಹಳ ದೊಡ್ಡವರು. ಅವರನ್ನು ನಾನು ಬಲ್ಲೆನೆಂದು ಹೇಳಿದರೆ ಸಾಹಸವಾದೀತು. ರಾಯ್, ಅವರು ನಿಮಗೆ ತಿಳಿದಿದ್ದರೆ ನನಗೆ ನಿಮ್ಮಿಂದ ಒಂದು ಉಪಕಾರವಾಗಬೇಕಲ್ಲ. ನಾನು, ಅಪ್ಪಣೆ ಆಗಲಿ, ನನ್ನಿಂದ ನಡೆಯುವುದಾದರೆ ಸಂತೋಷದಿಂದ ಮಾಡಿಯೇನು. ರಾಯ್, ಶೇಷಣ್ಣನವರ ವೀಣಾ ವಾದನವನ್ನು ನಾನು ಬೊಂಬಾಯಿಯಲ್ಲಿ 3-4 ಸಲ ಕೇಳಿದ್ದೇನೆ. ಈಗ ಇನ್ನೊಂದು ಸಾರಿ ಕೇಳಬೇಕೆಂದು ಆಸೆಯಾಗುತ್ತಿದೆ. ನನಗೆ ವಯಸ್ಸು 80 ಆಗಿದೆ. ಆದದ್ದರಿಂದ ಮೈಸೂರಿನಷ್ಟು ದೂರ ಪ್ರಯಾಣ ಮಾಡುವ ಧೈರ್ಯವಿಲ್ಲ. ಅವರು ಬೊಂಬಾಯಿಗೆ ದಯಮಾಡುವುದಾದರೆ ಅವರ ಪ್ರಯಾಣದ ಎಲ್ಲ ಖರ್ಚು ವೆಚ್ಚಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ನಾನು ಬದುಕಿರುವಷ್ಟರೊಳಗಾಗಿ ಒಂದು ಸಲ ಆ ವೀಣೆ ಕೇಳಬೇಕೆಂದು ಆಸೆ. ಇದರಿಂದ ನನಗಾದ ಹೆಮ್ಮೆಯನ್ನು ಹೇಗೆ ಮಾತುಗಳಿಂದ ತಿಳಿಸಬಹುದು? ಇಡೀ ದೇಶಕ್ಕೆ ವಿದೇಶಗಳಲ್ಲಿ ಗಾಂಧಿಯ ದೇಶ ಎಂದು ಹೆಸರು ಬಂದಂತೆ ಮೈಸೂರಿಗೆ ಇತರ ಪ್ರಾಂತಗಳಲ್ಲಿ ಶೇಷಣ್ಣನವರ ದೇಶ ಎಂಬ ಹೆಸರು ಬಂದಿತ್ತು. ಈ ಉಪಾಖ್ಯಾನವನ್ನು ಇಲ್ಲಿ ಹೇಳುವುದರ ಉದ್ದೇಶ ಮೈಸೂರಿಗೆ ಒಂದಾನೊಂದು ಕಾಲದಲ್ಲಿದ್ದ ಸಂಗೀತ ಪ್ರಸಿದ್ಧಿಯನ್ನು ತೋರಿಸುವುದು. ದಕ್ಷಿಣ ಇಂಡಿಯಾದಲ್ಲಿ ಸಂಗೀತಕ್ಕಾಗಿ ಹೆಸರಾಂತ ಸ್ಥಳಗಳಲ್ಲಿ ಮೈಸೂರಿನದು ಅಗ್ರಸ್ಥಾನವಾಗಿತ್ತು ಎನ್ನಬಹುದು. ಅಥವಾ ತಂಜಾವೂರಿಗೆ ಮೈಸೂರು ಸಮಾನವಾದದ್ದೆಂದಾದರೂ ಹೇಳಬಹುದು. ಶೇಷಣ್ಣನವರ ಕಾಲಕ್ಕೆ ಹಿಂದೆಯೇ ಆ ಕೀರ್ತಿ ಪ್ರಾರಂಭವಾಗಿತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಸಂಗೀತ ಶಾಸ್ತ್ರ ಸಂಪ್ರದಾಯಗಳಲ್ಲಿ ನಿಶ್ಚಿತ ಯೋಗ್ಯತೆ ಪಡೆದಿದ್ದ ವಿದ್ವಾಂಸರು. ಅವರು ಸ್ವತಃ ಕೆಲವು ಗೇಯ ಕೃತಿಗಳನ್ನು ರಚಿಸಿದ್ದದ್ದಲ್ಲದೆ ಬಹು ಮಂದಿ ಸಂಗೀತ ವಿದ್ವಾಂಸರಿಗೆ ವಿಶಾಲವಾಗಿ ಆಶ್ರಯ ಕೊಟ್ಟಿದ್ದವರು. ಆ ವಿದ್ವಾಂಸರುಗಳಲ್ಲಿ ಮುಖ್ಯರಾದವರು ಸಾಂಬಯ್ಯ, ಸದಾಶಿವರಾವ್, ಶಿವರಾಮಯ್ಯ, ಪದ್ಮನಾಭಯ್ಯ ಮೊದಲಾದವರು. ಈ ಮಹನೀಯರಲ್ಲಿ ಬಹುಮಂದಿಯ ಹೆಸರು ಮಾತ್ರವಾಗಿ ನಿಂತಿವೆ. ಅವರ ಜೀವಿತ ಸಂಗತಿಗಳು ಎಲ್ಲಿಯೂ ಲಿಖಿತವಾಗಿಲ್ಲ. ಸಂಗೀತದ ವಿಷಯದಲ್ಲಿ ಬೆಂಗಳೂರು ಎಂದೂ ಮೈಸೂರಿನಷ್ಟು ಪ್ರಸಿದ್ಧವಾಗಿದ್ದದ್ದಲ್ಲ. ಮೈಸೂರಿನ ಹೆಚ್ಚು ಪ್ರಸಿದ್ಧಿಗೆ ಕಾರಣ ಅಲ್ಲಿಯ ವಿದ್ವದ್ ಬಾಹುಳ್ಯ. ಅದಕ್ಕೆ ಕಾರಣ ಅಲ್ಲಿಯ ರಾಜಾಶ್ರಯ. ಪ್ರಜಾರಾಜ್ಯದಲ್ಲಿ ಸಂಗೀತ ಸಾಹಿತ್ಯ ಶಿಲ್ಪಾದಿ ಕಲೆಗಳಿಗೆ ಪ್ರೋತ್ಸಾಹ ಕಡಿಮೆ ಎಂದು ಹೇಳುವುದುಂಟು. ಅದು ಹಾಗಲ್ಲ ಎನ್ನುವುದೂ ಉಂಟು. ಯುರೋಪ್, ಅಮೆರಿಕ ದೇಶಗಳಲ್ಲಿ ವರ್ಣಚಿತ್ರಕಲೆ, ಮ್ಯೂಸಿಯಂಗಳು, ವಿಗ್ರಹ ಶಿಲ್ಪ, ವರ್ಣಚಿತ್ರಲೇಖನ, ನಾಟಕಾಭಿನಯ, ಸಂಗೀತ ಇವೆಲ್ಲಕ್ಕೂ ಯಥೇಷ್ಟವಾಗಿ ಆಶ್ರಯ ದೊರಕುತ್ತಿದೆ ಎಂದು ಕೆಲವರು ದೃಷ್ಟಾಂತಗಳ ಕಡೆ ಕೈತೋರಿಸುತ್ತಾರೆ. ಉಪಭೋಗ ಸಾಧನ. ಇಲ್ಲಿ ವಿಚಾರ ಮಾಡಬೇಕಾದ ಅಂಶ ಒಂದಿರುವಂತೆ ತೋರುತ್ತದೆ. ಪಾಶ್ಚಾತ್ಯ ದೇಶಗಳ ಸಾಮಾನ್ಯ ಜನರು ದೇಹ ಜೀವನದ ಭೋಗವಿಲಾಸಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರು. ಅವರ ಎಣಿಕೆಯಲ್ಲಿ ಕಲೆ ಎಂಬುದೂ ಒಂದು ಉಪಭೋಗ ಸಾಮಗ್ರಿ. ಸಂಜೆ ಎಲ್ಲಿಯಾದರೂ ಹಾಯಾಗಿ ಕುಳಿತು ಕಾಲ ಕಳೆಯಬೇಕು. ಕಾರ್ಖಾನೆಗಳಲ್ಲಿಯೂ ಕಾರ್ಯಾಲಯಗಳಲ್ಲಿಯೂ 8-10 ಗಂಟೆ ದುಡಿದು ಶ್ರಮಪಟ್ಟವರ ಮನಸ್ಸಿಗೆ ಕೊಂಚ ಉಲ್ಲಾಸ ಬೇಕಾಗುತ್ತದೆ. ಸಂಗೀತ, ನರ್ತನ, ವರ್ಣಚಿತ್ರ ಇದಕ್ಕಾಗಿ ಜನ ಸಾಯಂಕಾಲ ಚೊಕ್ಕಟವಾದ ಉಡುಪು ಧರಿಸಿ ನಾಟಕ ಶಾಲೆಗಳಿಗೂ ಸಂಗೀತ ಶಾಲೆಗಳಿಗೂ ಹೋಗುತ್ತಾರೆ. ಅಲ್ಲಿ ಜಾಸ್ ಮೊದಲಾದ ರೀತಿಯ ಅಬ್ಬರದ ಸಂಗೀತವೂ ಕುಣಿತವೂ ಅವರಿಗೆ ಕಾಲಕ್ಷೇಪ ಸಾಧಕವಾಗುತ್ತದೆ. ಕಾಲಕ್ಷೇಪವೆಂದರೆ ಹೊತ್ತು ಕಳೆಯುವುದು, ದೇವರ ಬೇಸರ ಮರೆಯುವಂತೆ ಹೊತ್ತು ಕಳೆಯುವುದು. ಇದರಲ್ಲಿ ದೋಷವೇನೂ ಇಲ್ಲ. ಇದು ಬಹುಮಂದಿಗೆ ಅವಶ್ಯವಾದ ಒಂದು ಕಾರ್ಯಕ್ರಮವೇ. ದೇಹಕ್ಕೆ ಭೋಜನ ಹೇಗೋ ಮನಸ್ಸಿಗೆ ವಿನೋದ ಹಾಗೆ. ಭೋಜನದಲ್ಲಿ ಗುಣ ಸೋಪಾನಗಳು ಉಂಟಷ್ಟೇ. ಒಂದು ಹಂತದಲ್ಲಿ
ಹಸಿವು ತೀರಿದರೆ ತೃಪ್ತರಾಗುವವರು ಇದ್ದಾರೆ. ಅವರಿಗೆ ಬೇಕಾದದ್ದು ಮುಖ್ಯವಾಗಿ ಗಾತ್ರ, ಪರಿಮಾಣ. ಅವರಿಗೆ ವಿವಿಧ ರುಚಿಗಳು ಬೇಡವೆಂದಲ್ಲ, ಆದರೆ ರುಚಿಗಿಂತ ಮುಖ್ಯವಾದದ್ದು ಗಾತ್ರ ಬಾಹುಳ್ಯ. ಸೋಪಾನದ ಮೇಲು ಹಂತದಲ್ಲಿ ಇರುವವರಿಗಾದರೋ ಗಾತ್ರಕ್ಕಿಂತ ರಸವು ಮುಖ್ಯ. ಅವರು ರುಚಿ ನೋಡುವುದು ಒಂದೆರಡು ಚಮಚಗಳಷ್ಟನ್ನು ಮಾತ್ರ. ಆದರೆ ಆ ಸ್ವಲ್ಪದಲ್ಲಿ 4-5 ಏಲಕ್ಕಿಯ ಘಮಲು ಇರಬೇಕು, ಕೇಸರಿ ಇರಬೇಕು, ಪಚ್ಚಕರ್ಪೂರವಿರಬೇಕು. ಭೋಜನ ಕಾಲದಲ್ಲಿ ಹೂವು, ಗಂಧ, ಊದುಕಡ್ಡಿಗಳ ಪರಿಮಳವಿರಬೇಕು. ಒಳ್ಳೆಯ ಸಂಗೀತವೂ ಬೇಕು. ಬ್ರಾಹ್ಮಣ ಭೋಜನ ಕಾಲದಲ್ಲಿ ವೇದಸೂತ್ರಗಳನ್ನು, ಶ್ರೀಮದ್ ರಾಮಾಯಣಾದಿ ಸತ್ಕಾವ್ಯಗಳನ್ನು, ಶ್ಲೋಕಗಳನ್ನು ಹೇಳುವುದು ವಾಡಿಕೆ. ಹಿಟ್ಟು ಅಂಬಲಿಯ ಊಟವು ಹೊಟ್ಟೆಯನ್ನು ತುಂಬಿಸಿ ಹಸಿವನ್ನು ಹೋಗಲಾಡಿಸುತ್ತದೆ. ದೇಹ ದೃಷ್ಟಿಯಿಂದ ರಸಿಕ ಭೋಜನವು ಮಾಡುವ ಕಾರ್ಯವೂ ಅಷ್ಟೆ. ಆದರೆ ರಸಿಕ ಭೋಜನದಲ್ಲಿ 2 ಕ್ರಿಯೆಗಳು ನಡೆಯುತ್ತವೆ. ದೇಹ ಪೋಷಣೆಯ ಜೊತೆಗೆ ಮಾನಸೋಲ್ಲಾಸ ಸೇರುತ್ತದೆ. ಮನಸ್ಸು ಉಲ್ಲಾಸದಿಂದ ನವಚೈತನ್ಯವನ್ನು ಪಡೆಯುತ್ತದೆ. ಜೀವತಾರಕ ಕಲೆಯ ಕಾರ್ಯವೂ ಹಾಗೆಯೇ 2 ದರ್ಜೆಗಳು ಉಳ್ಳದ್ದು, 3 ದರ್ಜೆಗಳು ಉಳ್ಳದ್ದು ಎಂದು ಹೇಳಬಹುದು. ಅದು ಮೊದಲು ಕಾಲಕ್ಷೇಪ ವಿನೋದಕ್ಕೆ ಸಾಧನವಾಗುತ್ತದೆ. ಆಮೇಲೆ ಅದು ಮನೋರಂಜಕವೂ ಆಗುತ್ತದೆ. ಮನೋವಿಕಾಸವಾದ ಮೇಲೆ ಅದು ಜೀವಚೋದಕವೂ ಆಗಬಹುದು. ಜೀವಚೋದಕವಾಗುವುದೆಂದರೆ ಮನಸ್ಸನ್ನು ತಾತ್ಕಾಲಿಕ ವ್ಯಾಪಾರದಿಂದ ಇನ್ನೂ ಗಂಭೀರವಾದ ವಿಚಾರಕ್ಕೆ ತಿರುಗಿಸುವುದು. ರಾಮಾಯಣವನ್ನೂ ಭಾರತವನ್ನೂ ಕೇಳಿದವರು ಕಥಾ ಸಂವಿಧಾನದಿಂದ ಸಂತೋಷಪಡಬಹುದು. ವರ್ಣನೆ, ಸಂಭಾಷಣೆಗಳಿಂದ ಉಲ್ಲಸಿತರಾಗಬಹುದು. ಹಾಗೆ ಉಲ್ಲಾಸಪಟ್ಟ ಮನಸ್ಸು ಜೀವಿತದ ಗಂಭೀರ ಪ್ರಶ್ನೆಗಳಿಗೆ ತಿರುಗಲೂಬಹುದು. ತ್ಯಾಗರಾಜರ ಕೀರ್ತನೆಗಳನ್ನು ಕೇಳಿದ ಮೇಲೆ ಕಿವಿಯಲ್ಲಿ ನಿಶ್ಶಬ್ದವಾದ ಮೇಲೂ ಮನಸ್ಸಿನ ಅಂತರಾಳದಲ್ಲಿ ಒಂದು ಧ್ವನಿ ಕೇಳಿಬರುತ್ತದೆ. ಅದು ಜೀವತಾರಕವಾದ ಧ್ವನಿ. ಪ್ರಜಾಯುಗದಲ್ಲಿ, ಪ್ರಜಾರಾಜ್ಯದಲ್ಲಿ ಈ ದರ್ಜೆಯ ಕಡೆಗೆ ಪುರಸ್ಕಾರ ಉಂಟೋ ಕಲೆಗೆ. ಪಾಶ್ಚಾತ್ಯರಲ್ಲಿ ಕಲೆ ಈ ಮೇಲ್ಮಟ್ಟವನ್ನು ಮುಟ್ಟಿಲ್ಲವೆಂದು ಹೇಳಲಾಗದು. ರೋಮ್ ಪಟ್ಟಣದಲ್ಲಿರುವ ಪೋಪ್ ಗುರುವಿನ ಮಠಕ್ಕೆ ಸೇರಿದ ಪ್ರಾರ್ಥನಾ ಮಂದಿರಗಳಲ್ಲಿ ಲಿಯೋನಾರ್ಡೋ ಡಾ ವಿಂಚಿ, ಮೈಕೆಲ್ ಆಂಜಲೋ ಮೊದಲಾದವರು ಯೇಸುಕ್ರಿಸ್ತನ ಮತ್ತು ಆತನ ಭಕ್ತ ಪರಂಪರೆಯ ಜೀವನ ಸಂದರ್ಭಗಳನ್ನು ಕಣ್ಣಿಗೆ ಕಟ್ಟಿದಂತೆ ವರ್ಣಚಿತ್ರಗಳಲ್ಲಿ ಉಲ್ಲೇಖಿಸಿದ್ದಾರಂತೆ. ಹಾಗೆಯೇ ಕಾರ್ಡಿನಲ್ ನ್ಯೂಮನ್ ಮೊದಲಾದ ಸಾಧು ಸಂತರು ಕೀರ್ತನೆಗಳನ್ನು ಹಾಡಿದ್ದಾರೆ. ಈಚಿನ ಕಾಲದಲ್ಲಿ ಎಪ್ಸ್ಟೀನ್ ಮೊದಲಾದ ವಿಗ್ರಹ ಶಿಲ್ಪಿಗಳು ಜೀವಸ್ಪರ್ಶಿಯಾದ ಗಂಭೀರ ಭಾವಗಳನ್ನು ಚಿತ್ರಿಸಿದ್ದಾರೆಂದು ಕೇಳಿದ್ದೇನೆ. ಬೀಥೋವೆನ್, ಬಾಖ್ ಮೊದಲಾದವರ ಗಾನಧಾರೆಯು ಸಮುದ್ರ ಘೋಷದಂತೆ ಅಮೃತ ರಸೋತ್ಪಾದಕವಾಗಿ, ಕರುಣ ರಸೋತ್ಪಾದಕವಾಗಿ, ವೀರ ರಸೋತ್ಪಾದಕವಾಗಿ ಹರಿಯುತ್ತದಂತೆ. ಏನು ಆ ಕಲೆಯಲ್ಲಿ ಜೀವಸ್ಪರ್ಶಿಯಾದ ಒಂದು ತರಗತಿ ಯುರೋಪಿನಲ್ಲಿಯೂ ಉಂಟೆಂಬುದನ್ನು ನಾವು ಒಪ್ಪಬೇಕು. ಏವಂ ಅಂಥ ಜೀವಸ್ಪರ್ಶಿಯಾದ ಕಲೆಗೆ ಪ್ರಜಾಪ್ರಧಾನ ಯುಗದಲ್ಲಿ ಮನ್ನಣೆಯುಂಟೆ ಎಂಬುದು ನಮ್ಮ ಈಗಿನ ಪ್ರಶ್ನೆ. ಒಂದು ಸಾಮಾನ್ಯ ಮಟ್ಟದ ಕಲೆಗೆ ಮನ್ನಣೆ ಉಂಟು ಎಂಬುದು ನಿಸ್ಸಂದೇಹವಾದ ಮಾತು. ಬೀದಿಯಲ್ಲಿ ತಮಟೆಯ ಸದ್ದು ಹೊರಟರೆ ಅಡುಗೆ ಮನೆಯಲ್ಲಿ ಇರುವವರೂ ಈಚೆಗೆ ಬರುತ್ತಾರೆ. ಲಾರಲ್ಲಪ್ಪ ಲಾರಲ್ಲಪ್ಪ ಅಥವಾ CAT ಕ್ಯಾಟ್ ಮನೆ ಬಿಲ್ಲಿ ಇಂಥ ಹಾಡುಗಳು ರೇಡಿಯೋದಿಂದಲೋ ಗ್ರಾಮಾಫೋನ್ನಿಂದಲೋ ಹೊರಟರೆ ಮನೆ ಮಕ್ಕಳೆಲ್ಲ ಕಿವಿ ಅಗಲಿಸಿಕೊಂಡು ಕೂಡುತ್ತಾರೆ. ಹೋಟೆಲ್, ಸಿನಿಮಾ ಮಂದಿರಗಳ ಮುಂದೆ ಇರುವ ಬೊಂಬೆಗಳನ್ನು ನೋಡುವುದಕ್ಕೂ ಅಲ್ಲಿ ಕೇಳಿಬರುವ ಹಾಡುಗಳನ್ನು ಕೇಳುವುದಕ್ಕೂ ಯುವಜನರು ತಂಡೋಪತಂಡವಾಗಿ ಸೇರುತ್ತಾರೆ. ಇದೆಲ್ಲ ಕಲೆಯ ಒಂದು ಮಟ್ಟ. ಇಂದ್ರಿಯಕ್ಕೆ
ಆಪ್ಯಾಯನ ಮಾಡಬಲ್ಲದ್ದು. ಇದಕ್ಕಿಂತ ಉನ್ನತವಾದ ಮಟ್ಟದ ಕಲೆಯನ್ನು ಮನ್ನಣೆ ಮಾಡುವವರೆಷ್ಟು ಜನ? ಸಂಸ್ಕಾರ ಅವಶ್ಯ. ಮೇಲ್ಮಟ್ಟದ ಕಲೆಯ ಸ್ವಾರಸ್ಯವನ್ನು ಕಾಣುವುದಕ್ಕೆ ಅಷ್ಟಿಷ್ಟು ಸಂಸ್ಕಾರವಿರಬೇಕು. ಅಂಥ ಸಂಸ್ಕಾರವನ್ನು ಸಾಮಾನ್ಯ ಜನರಲ್ಲಿ ಇರುತ್ತದೆಯೇ? ಸಂಸ್ಕಾರ ನಮ್ಮ ಪುರಾತನ ಗ್ರೀಸಿನಲ್ಲಿ ಅಥೆನ್ಸ್ ಪಟ್ಟಣದಲ್ಲಿ ಪ್ರಜಾ ಸಾಮ್ರಾಜ್ಯವು ಸಂಸ್ಕಾರ ಸಂಪನ್ನವಾಗಿತ್ತೆಂದು ಚರಿತ್ರಕಾರರು ಊಹಿಸಿದ್ದಾರೆ. ಅರಿಸ್ಟಾಫೆನೀಸ್, ಐಸ್ಕಿಲಸ್ ಮೊದಲಾದ ಮಹಾಕವಿಗಳ ನಾಟಕಗಳನ್ನು ಪ್ರದರ್ಶನ ಮಾಡುವಾಗ ಅಥೆನ್ಸ್ ಮಹಾಜನರು ಆ ನಾಟಕಗಳ ಯೋಗ್ಯತಾ ತಾರತಮ್ಯವನ್ನು ನಿರ್ಣಯಿಸಬಲ್ಲವರಾಗಿದ್ದರಂತೆ. ಅದು ಹೇಗೋ ನಮ್ಮ ದೇಶದಲ್ಲಿ ಈ ಹೊತ್ತಂತೂ ಸಾಮಾನ್ಯ ಜನರ ಸಂಸ್ಕೃತಿ ಆ ಮಟ್ಟದ್ದು ಎನ್ನಲಾಗದು. ನಮ್ಮಲ್ಲಿ ವಿದ್ಯಾವಂತರೆನಿಸಿಕೊಂಡವರು ರಬಾರಬಿ ರಂಗುಗಳನ್ನು, ದಪ್ಪ ದಪ್ಪ ಮಾತುಗಳನ್ನು, ಗಟ್ಟಿ ಗಟ್ಟಿ ಅರಚಾಟಗಳನ್ನು ಕಲೆ ಎಂದು ಭ್ರಮಿಸುತ್ತಾರೆ. ಒಂದು ಮದುವೆಯಲ್ಲಿ ಲಗ್ನದ ವೇಳೆ ಮುಗಿದು ತಾಂಬೂಲ ವಿನಿಯೋಗವಾಗದ ಬಳಿಕ ಕೊಂಚ ತಡವಾಗಿ ಅಲ್ಲಿಗೆ ಬಂದ ಒಬ್ಬ ಅತಿಥಿಗಳು, ಏನು ಶುಭ ಸೂಚಕವಾದ ಸದ್ದುಗಳೇನೂ ಕೇಳಿಬರುತ್ತಿಲ್ಲವಲ್ಲ ಎಂದು ಕೇಳಿದರಂತೆ. ಅವರ ಮನಸ್ಸಿನಲ್ಲಿ ಇದ್ದದ್ದು ಹಾಡುಗಳು ಎಂದು. ಬಹುಶಃ ಅಲ್ಲಿಯ ಮೇಳವೂ ಹಾಡುಗಳು ಈ ವರ್ಣನೆಗೆ ತಕ್ಕಂತೆ ಇದ್ದವೋ ಏನೋ. ಇದರಿಂದ ತೋರುವುದೇನೆಂದರೆ, ಉನ್ನತ ಅಂತಸ್ತಿನ ಕಲೆಯನ್ನು ಪುರಸ್ಕರಿಸುವಷ್ಟು ಮನಸ್ಸಂಸ್ಕಾರವನ್ನು ನಮ್ಮ ಸಾಮಾನ್ಯ ಜನತೆ ಪಡೆದಿಲ್ಲ ಎಂದು. ಈ ಸಿದ್ಧಾಂತದಿಂದ ಹೊರಡುವ ಸಂಗತಿ ಏನೆಂದರೆ, ಅತ್ಯುತ್ತಮವಾದ ಕಲೆಗೆ ರಾಜರ ಆಶ್ರಯವೂ ಅವಶ್ಯವೆಂಬುದು. ಇಂಥ ನಿರ್ವ್ಯಾಜವಾದ ಉದಾರವಾದ ಆಶ್ರಯವನ್ನು ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಯೋಗ್ಯತಾ ಪರೀಕ್ಷೆಯನ್ನು ಮಾಡಿ ವಿದ್ವಾಂಸರಿಗೆ ಕೊಡುತ್ತಿದ್ದರು. ಅದರಿಂದ ಮೈಸೂರು ಸಂಸ್ಥಾನದ ವಿದ್ವತ್ ಪ್ರಶಸ್ತಿ ಬೆಳೆಯಿತು. ವ್ಯಾಪಾರ ಬುದ್ಧಿ. ಈಗ ಪ್ರಜಾರಾಜ್ಯದಲ್ಲಿ ರಾಜಮಹಾರಾಜರು ನಿರ್ನಾಮವಾಗಿ ಜಮೀನುದಾರರು ಶ್ರೀಮಂತರು ನಿರ್ಗತಿಕರಾಗಿರುವುದರಿಂದ ಕಲೆಗೆ ಸಿಕ್ಕುತ್ತಿರುವ ಪ್ರೋತ್ಸಾಹ ಅತ್ಯುತ್ತಮ ದರ್ಜೆಯ ಕಲೆಗೆ ಪೋಷಕವಾಗಲಾರದು. ಯಾವುದು ಜನರ ಮನಸ್ಸನ್ನು ಹಿಡಿದೀತೋ ಅದಕ್ಕೆ ಈಗ ಬೆಲೆ. ಯಾವ ಕಲೆಯಿಂದ ವ್ಯಾಪಾರಕ್ಕೆ ಗಿರಾಕಿ ಹೆಚ್ಚೀತೋ ಅದೇ ಕಲೆ. ಹಿಂದಿನ ಕಾಲದಲ್ಲಿ ಗಿಡ್ಡ ಜಟ್ಟಿ ಎಂಬಾತನಿದ್ದನಂತೆ. ಆತ ಹಣವಂತ, ಆದರೆ ಲೋಭಿ. ಯಾಚನೆಗಾಗಿ ಬಂದ ಬ್ರಾಹ್ಮಣರನ್ನು ಬೈದು ಅಟ್ಟಿಬಿಡುತ್ತಿದ್ದನಂತೆ. ಒಂದಾನೊಂದು ದಿನ ಒಬ್ಬ ಯಾಚಕ ಹಠ ಮಾಡಿಕೊಂಡು ಆತನಲ್ಲಿ ಹೋದನಂತೆ, ಕಾಸು ಕೀಳಬೇಕೆಂದು. ಆತನಿಗೆ ಜಟ್ಟಪ್ಪನವರು ಒಂದು ಸವಾಲು ಹಾಕಿದರು. ನೀವು ನನ್ನ ಮೇಲೆ ಮಂತ್ರ ಹೇಳಿದರೆ 1 ರೂಪಾಯಿ ಕೊಡುತ್ತೇನೆ ಎಂದು. ಆ ಬಡ ಬ್ರಾಹ್ಮಣ, ಓಹೋ ಅದಕ್ಕೇನು, ಈಗಲೇ ಹೇಳುತ್ತೇನೆ ಎಂದು ಆರಂಭಿಸಿದ. ಕುಬ್ಜೋ ಮಲ್ಲಾಖ್ಯೋ ಬ್ರಾಹ್ಮಣಾನ್ ಬಾಧತೆ. ಹೀಗೆ ಉದಾತ್ತ ಅನುದಾತ್ತಾದಿ ಸ್ವರ ಸಹಿತವಾಗಿ ಕ್ರಮ ಜಟೆಗಳನ್ನು ಹೇಳಿದನಂತೆ. ಕುಬ್ಜೋ ಮಲ್ಲಾಖ್ಯ ಕುಬ್ಜಃ. ಈ ರೀತಿಯಾಗಿ ಗಿಡ್ಡ ಜಟ್ಟಿ ಇದರಿಂದ ಪ್ರಸನ್ನನಾಗಿ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟನಂತೆ. ಇಂಥದ್ದು ಕಮರ್ಷಿಯಲ್ ಆರ್ಟ್. ನಿಜವಾದ ಕಲೆಗೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಎಲ್ಲಿಂದ ಪ್ರೋತ್ಸಾಹ ಬಂದೀತೋ ಈಗ ಯಾರೂ ಹೇಳಲಾರರು. ಭರ್ತೃಹರಿಯ ಮಾತು ಹೀಗಿದೆ: ಬೋದ್ಧಾರೋ ಮತ್ಸರಗ್ರಸ್ತಾಃ ಪ್ರಭವ ಸ್ಮಯದೂಷಿತಾಃ ಅಬೋಧೋಪಹತಾಶ್ಚಾನ್ಯೇ ಜೀರ್ಣಮಂಗೆ ಸುಭಾಷಿತಂ. ಯಾರು ಇತರರಿಗೆ ತಿಳಿದಂತೆ ಕೊಡಬಲ್ಲ ಶಕ್ತಿಯುಳ್ಳ ವಿದ್ವಾಂಸರೋ ಅವರಲ್ಲಿ ಪರಸ್ಪರ ಅಸೂಯೆ, ಕಚ್ಚಾಟ. ರಾಜಶ್ರೀಮಂತರುಗಳೋ ಎಂದರೆ ಅವರು ಮದಾಂಧರು, ಅವರಿಗೆ ಏನೂ ಬೇಕಿಲ್ಲ. ಮಿಕ್ಕ ಸಾಮಾನ್ಯ ಜನರಾದರೋ ಅಜ್ಞಾನದಲ್ಲಿ ಮುಳುಗಿದ್ದಾರೆ. ಹೀಗೆ ಸಾಹಿತ್ಯವೂ ಸಂಗೀತವೂ ತತ್ತದ್ ಉಪಾಸಕರಲ್ಲಿಯೇ ಕರಗಿ
ನಶಿಸಬೇಕಾಗಿದೆ. ಬೆಂಗಳೂರಿನ ಧುರೀಣರು. ಇಷ್ಟು ಪ್ರಸಂಗದ ಉದ್ದೇಶ ನಮ್ಮ ರಾಜ ಮಹಾರಾಜರು ಮಾಡುತ್ತಿದ್ದ ಅವ್ಯಾಜವಾದ ಧಾರಾಳವಾದ ಕಲಾ ಪರಿಪೋಷಣೆಯನ್ನು ವಾಚಕರ ಗಮನಕ್ಕೆ ತರುವುದು. ಬೆಂಗಳೂರಿನಲ್ಲಿ ರಾಜಾಶ್ರಯವಿಲ್ಲದಿದ್ದರಿಂದ ಇಲ್ಲಿ ಸಂಗೀತ ಕಲೆಗೆ ದೊರೆತ ಆಶ್ರಯ ಮಿತವಾಗಿಯೇ ಇತ್ತು. ಆದರೂ ಎಲ್ಲಿಯ ಸಂಗೀತ ಪ್ರಪಂಚ ಸರ್ವಶೂನ್ಯವಾಗಿಯೇನೂ ಇರಲಿಲ್ಲ. ಬಹುಮಂದಿಯಲ್ಲದಿದ್ದರೂ ಕೆಲ ಮಂದಿಯಾದರೂ ಒಳ್ಳೆಯ ವಿದ್ವಾಂಸರಿದ್ದರು. ಅವರಲ್ಲಿ ನನಗೆ ಪರಿಚಿತರಾಗಿದ್ದವರು 1 ಕೆಂಪೇಗೌಡರು, 2 ದಕ್ಷಿಣಾಮೂರ್ತಿ ಶಾಸ್ತ್ರಿಗಳು, 3 ಸುಬ್ಬರಾಯಾಚಾರ್ಯರು, 4 ಕರೂರು ಕೃಷ್ಣರಾಯರು, 5 ಅನಂತಶಾಸ್ತ್ರಿಗಳು, 6 ವೈಣಿಕ ಅಯ್ಯಂಗಾರರು, 7 ರುದ್ರಪಟ್ಟಣದ ವೆಂಕಟರಾಮಯ್ಯನವರು, 8 ವೀಣೆ ಗೋಪಾಲರಾಯರು, 9 ಪಿಟೀಲು ತಾಯಪ್ಪನವರು, 10 ಪಿಟೀಲು ಪುಟ್ಟಪ್ಪನವರು, 11 ಅಲಸೂರಿನ ಮುನಿ ವೆಂಕಟಪ್ಪನವರು, 12 ನಾಗಭೂಷಣಂ, 13 ಮುನಿ ವೆಂಕಟದಾಸಯ್ಯ. ಇವರು ಮುಖ್ಯರಾದವರು. ಸುಬ್ಬರಾಯಾಚಾರ್ಯರನ್ನು ನಾನು ಕೇಳಿದ್ದು 1-2 ಸಾರಿ ಮಾತ್ರ. ಅವರು ವೃತ್ತಿಯಲ್ಲಿ ಸ್ವರ್ಣಕಾರರು. ಸಂಗೀತಗಾರರಲ್ಲಿ ಕೆಲವರು ಆತನನ್ನು ಕಳ್ಳಗಂಟಲಿನವನು ಎಂದು ತೆಗಳುತ್ತಿದ್ದರು. ಆದರೆ ಅದು ಅಸೂಯೆಯ ಮಾತಿರಬಹುದು. ಸುಬ್ಬರಾಯಾಚಾರ್ಯರು ಅಕ್ಷಯ್ಯಲಿಂಗಾವಿಭೋ ಎಂಬ ಶಂಕರಾಭರಣ ರಾಗದ ಕೀರ್ತನೆ ಹಾಡಿದ್ದನ್ನು ನಾನು ಕೇಳಿದ್ದೇನೆ. ಅದು ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ಸಂಸ್ಕೃತ ಭಾಷೆಯದು. ಕೊಂಚ ಕಷ್ಟವಾದದ್ದು ಎಂದು ನನ್ನ ಅಭಿಪ್ರಾಯ. ಹಾಡಿಕೆ ಕೇಳಿದರೆ ಅದ್ಭುತದ ಅನುಭವವಾಗಿ ರೋಮಾಂಚನ ಉಂಟಾಗುವುದಕ್ಕೆ ನನ್ನ ಅಂದಿನ ಅನುಭವ ಒಂದು ದೃಷ್ಟಾಂತ. ಸುಬ್ಬರಾಯಾಚಾರ್ಯರು ಅದಕ್ಕೆ ಸ್ವರ ಸಂಯೋಜನೆ ಮಾಡಿದ್ದು, ನೆರವಲು ಸೇರಿಸಿದ್ದು ಅಪೂರ್ವವಾದ ಕಲ್ಪನಾಶಕ್ತಿಯನ್ನು ತೋರಿಸಿತೆಂದು ಕೆಲ ಮಂದಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಕರೂರು ಕೃಷ್ಣರಾಯರ ಹಾಡಿಕೆಯನ್ನು ನಾನು ಕೇಳಿದ್ದು ಸಂಗೀತ ಕಚೇರಿಯಲ್ಲ, ಅವರ ಮನೆಯಲ್ಲಿ. ಅವರದು ಒಳ್ಳೆಯ ಶಾರೀರವಾಗಿದ್ದಿರಬೇಕು. ನಾನು ಕಂಡಾಗ ಅವರು ಮುಪ್ಪಿಗೆ ಬರುತ್ತಿದ್ದರು. ಶಾರೀರ ಶಕ್ತಿ ತಗ್ಗಿತ್ತು. ಆದರೂ ಅವರ ರಾಗಕುಶಲತೆ ಕಾಣಬರುತ್ತಿತ್ತು. ಅವರದು ಒಳ್ಳೆಯ ಜ್ಞಾನ. ಕೃಷ್ಣರಾಯರು ಮಾಧ್ವ ಬ್ರಾಹ್ಮಣರು, ಭಕ್ತಿವಂತರು, ಆಚಾರಶೀಲರೂ ಹೌದು. ಅವರ ಶಿಷ್ಯರು ಅನೇಕರು. ಅವರಲ್ಲಿ ಕೆಲವರು ಈಗಲೂ ಪ್ರವೃದ್ಧಮಾನರಾಗಿದ್ದಾರೆ. ಕರೂರು ಕೃಷ್ಣರಾಯರು ದೊಡ್ಡ ಸಂಗೀತ ವಿದ್ವಾಂಸರು. ಕೃಷ್ಣರಾಯರು ಸರಳ ಸ್ವಭಾವದವರು, ಪಾಠ ಹೇಳುವುದರಲ್ಲಿ ದಕ್ಷರು. ಕೆಂಪೇಗೌಡರು, ದಕ್ಷಿಣಾಮೂರ್ತಿ ಶಾಸ್ತ್ರಿಗಳು ಮೊದಲಾದವರನ್ನು ಬೇರೆಯಾಗಿ ಪ್ರಸ್ತಾವಿಸುವುದಾಗುತ್ತದೆ. ಬೆಂಗಳೂರಿನ ಗಾಯಕ ವಿದ್ವಾಂಸರ ಪ್ರಸ್ತಾವಕ್ಕೆ ಮೊದಲು ಬೆಂಗಳೂರಿಗಿಂತ ಸಂಗೀತಕ್ಕೆ ಪ್ರಸಿದ್ಧವಾದ ಮೈಸೂರು ರಾಜಧಾನಿಯ ವಿದ್ವಾಂಸರುಗಳನ್ನು ಕುರಿತು ಪ್ರಸ್ತಾವಿಸುವುದು ಯುಕ್ತವಾಗಿದೆ. ಸಂಗೀತದ ಪ್ರಖ್ಯಾತಿ ಹಿಂದೆ ಒಂದು ಕಾಲದಲ್ಲಾದರೂ ಹೆಚ್ಚಾಗಿ ಬೆಳೆದಿದ್ದದ್ದು ಮೈಸೂರಿನ ವಿಷಯದಲ್ಲಿ. ಅಲ್ಲಿಯ ವಿದ್ವಾಂಸರಲ್ಲಿ ಮುಖ್ಯರಾದವರ ಪ್ರಸಿದ್ಧಿ ಮೈಸೂರು ರಾಜ್ಯದ ಹೊರಗಡೆಯೂ ವಿಸ್ತಾರವಾಗಿ ಹರಡಿತ್ತು. ಅವರನ್ನು ನೋಡೋಣ. ಅವರಲ್ಲಿ ಮುಖ್ಯರು 1 ವೀಣೆ ಸಾಂಬಯ್ಯನವರು, 2 ವೀಣೆ ಶೇಷಣ್ಣನವರು, 3 ಭಕ್ಷಿ ಸುಬ್ಬಣ್ಣನವರು, 4 ಬಿಡಾರಂ ಕೃಷ್ಣಪ್ಪನವರು, 5 ಕೆ ವಾಸುದೇವಾಚಾರ್ಯರು.